ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಇವತ್ತಿನ ದಿವಸ ರಾಮನವಮಿಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ರಿ. ರಾಮನವಮಿ ತುಂಬ ವಿಶೇಷವಾದ ದಿವಸ. ಇವತ್ತಿನ ದಿವಸ ಭಗವಂತನ ರಾಮನ ಆವಿರ್ಭಾವದ ದಿವಸ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮಮ ಜನ್ಮ ಕರ್ಮಚಮೇವಂ ದಿವ್ಯಂ ಏವಂ ಯೋ ಜಾನಾತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ. ಅಂದರೆ ಭಗವಂತನು ಮಾಡುವ ಲೀಲೆಗಳೆಲ್ಲ ದಿವ್ಯವಾದದ್ದು. ಭಗವಂತನ ಜನ್ಮ ಲೀಲೆ ಆಗಿರ್ಬೋದು, ಹಾಗೂ ಭಗವಂತನ ಮಾಡುವ ಎಲ್ಲ ಒಂದು ಕಾರ್ಯಗಳು ಕೂಡ ದಿವ್ಯವಾದ ಲೀಲೆ. ಇಂಥ ಒಂದು ವಿಶೇಷವಾದ ದಿವಸಗಳಲ್ಲಿ ಭಗವಂತನ ಲೀಲೆಗಳನ್ನ ಸ್ಮರಣೆ ಮಾಡೋದು ತುಂಬ ವಿಶೇಷ. ಇವತ್ತು ರಾಮನವಮಿಯ ಸಂದರ್ಭದಲ್ಲಿ ಇಸ್ಕಾನ್ ಮೈಸೂರಿನ ಫೋಕ್ ಭಕ್ತ ವೃಂದರಿಂದ ಒಂದು ವಿಶೇಷವಾದ ನೃತ್ಯ ರೂಪ ಡ್ರಾಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಡ್ರಾಮಾ ಅಲ್ಲಿ ನಾವು ಆ ರಾಮನ ಒಂದು ಅಗ್ನಿ ಪರೀಕ್ಷೆಯ ಒಂದು ಲೀಲೆ ಬಗ್ಗೆ ಅದನ್ನು ಡ್ರಾಮಾದಲ್ಲಿ ನೆರವೇರಿಸಿಕೊಳ್ಳಲಾಗ್ತಾ ಇದೆ. ಅದರ ನಂತರ ಆರತಿ ಹಾಗೂ ಕೀರ್ತನೆ ಹಾಗೂ ಪ್ರಸಾದ ಇರುತ್ತೆ. ಎಲ್ಲ ಭಕ್ತರಿಗೂ ಕೂಡ ಈ ಒಂದು ಡ್ರಾಮಾ, ಆರತಿ ಹಾಗೂ ಕೀರ್ತನಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹರೇ ಕೃಷ್ಣ. ಅಜ್ಜ ಅಜ್ಜ ಅಜ್ಜ, ಏನಾಯ್ತಪ್ಪ? ಯಾಕೆ ಹೀಗೆ ಕಿರ್ಚಾಡ್ತಾ ಇದೀಯಾ? ಎಲ್ಲಾದ್ರೂ ಬೆಂಕಿ ಹತ್ಕೋತಾ ಹೇಗೆ? ಹ್ಞೂ ಅಜ್ಜ, ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹತ್ಕೋ ಹುರಿತಾ ಇದೆ. ಅದ್ರಲ್ಲೇನು ಬಂತು? ಅದು ಕಾಮನ್ ಅಲ್ವೇ? ಅಜ್ಜ, ನೀನು ನೋಡಿದ್ರೆ ರಾಮ ಹಾಗೆ ಹೀಗೆ ಅಂತ ಭಜನೆ ಮಾಡ್ತೀಯ. ಅರೆ ಕಮೆಂಟ್ ಸೆಕ್ಷನಲ್ಲಿ ಜನರು ರಾಮ ಸೀತೆಗೆ ಅನ್ಯಾಯ ಮಾಡ್ದ, ರಾಮ ಸೀತೆನ ರಕ್ಷಿಸ್ಲಿಲ್ಲ, ರಾಮ ಸೀತೆನ ಅಗ್ನಿ ಪರೀಕ್ಷೆ ಕಳಿಸ್ತಾ. ಅಯ್ಯ ಸಾಕ್ ಸುಮ್ನಿರ. ಶಾಸ್ತ್ರಗಳಿಂದ ಓದ್ದೆ, ಗುರುಗಳಿಂದ ಕೇಳಿಸ್ಕೊಳ್ದೆ ಇವುಗಳು ದೊಡ್ಡ ಪಂಡಿತರ ಹಾಗೆ ಕಾಮೆಂಟ್ ಮಾಡೋದು. ನಿನಗೆ ಸತ್ಯ ಬೇಕಾ ಅಥವಾ ಇನ್ನಷ್ಟು ಗೊಂದಲ ಬೇಕಾ? ಸತ್ಯ ಹೇಳು ಅಜ್ಜ, ಸತ್ಯ. ಹಾಗಾದ್ರೆ ಗಮನ ಇಟ್ಟು ಕೇಳಿಸ್ಕೋ. ಒಮ್ಮೆ ಶ್ರೀ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದಲ್ಲಿ ಪ್ರವಾಸ ಮಾಡುತ್ತಿದ್ದಾಗ ಅವರು ಒಬ್ಬ ಮಹಾನ್ ಭಕ್ತನನ್ನು ಭೇಟಿ ಮಾಡಿದರು. ಆ ಬ್ರಾಹ್ಮಣರ ಹೆಸರು ರಾಮದಾಸ ವಿಪ್ರ. ಅವರು ಶ್ರೀ ಸೀತಾರಾಮರ ಮಹಾನ್ ಭಕ್ತರು. ಅವರು ಸೀತಾರಾಮನನ್ನು ತನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಅಜ್ಜ ಅಜ್ಜ, ನನಗೂ ಆ ಲೀಲೆನ ಹೇಳು ಅಜ್ಜ. ಹಾಗಾದ್ರೆ ಕೇಳಿಸ್ಕೊ. ಒಂದು ದಿನ ಮಹಾಪ್ರಭುಗಳು ಕೃತಮಾಲಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಆ ಬ್ರಾಹ್ಮಣನ ಕರೆಗೆ ಹೋಗುಟ್ಟು ಅವನ ಮನೆಯಲ್ಲಿ ಭೋಜನ ಸ್ವೀಕರಿಸಲು ಅವನ ಮನೆ ಕಡೆ ಧಾವಿಸಿದ್ದರು. ಆಗ ಹೀಗಾಯಿತು. ರಾಮ, ಶ್ರೀರಾಮ, ರಾಮ, ಶ್ರೀರಾಮ. ರಾಮದಾಸ, ಓ ರಾಮದಾಸ. ಓಹೋ ಸ್ವಾಮಿ, ಬನ್ನಿ, ದಯಮಾಡಿ ಬನ್ನಿ. ಸ್ವಾಗತ, ಸುಸ್ವಾಗತ. ನೀವು ನಮ್ಮ ಮನೆಗೆ ಬಂದಿರುವುದು ನಮ್ಮ ಭಾಗ್ಯವೇ ಸರಿ. ಓಹೋ ಶ್ರೀರಾಮಚಂದ್ರ. ರಾಮದಾಸ, ನೀನು ಶ್ರೀರಾಮನನ್ನು ಪೂಜಿಸುವೆಯೇ? ಹೌದು ಸ್ವಾಮಿ, ಅವರು ನನ್ನ ಪ್ರಾಣ, ನನ್ನ ಸರ್ವಸ್ವ. ನಾನು ಅವರ ಆರಾಧಕ. ರಾಮ, ಶ್ರೀರಾಮ. ಓ ಸ್ವಾಮಿ, ಬನ್ನಿ, ಹೀಗೆ ಬನ್ನಿ. ಆಸೀನರಾಗಿ. ರಾಮದಾಸ, ಭೋಜನವು ಇನ್ನೂ ಸಿದ್ಧಪಡಿಸಿಲ್ಲವೇ? ಲಕ್ಷ್ಮಣ ಕಾಡಿಗೆ ಹೋಗಿ ಹಣ್ಣು ಕಾಯಿ ತಂದ ಮೇಲೆ ಅಲ್ಲವೇ ಅಮ್ಮ ಸೀತೆ ಅಡಿಗೆ ಮಾಡುವುದು. ಏನೋ ಅಜ್ಜ, ಈ ಬ್ರಾಹ್ಮಣ ಸೀತಾರಾಮ ಸ್ವತಃ ಅಲ್ಲೇ ಇರೋ ಹಾಗೆ ಪೂಜಿಸ್ತಿದ್ನ.
ಹೌದಪ್ಪ, ಹೌದು. ಆ ಬ್ರಾಹ್ಮಣನಿಗೆ ಸೀತಾರಾಮರ ಮೇಲೆ ಇದ್ದಂತಹ ಅಪಾರವಾದ ಭಕ್ತಿ. ಆದರೆ ಅವನ ಮನಸ್ಸಿನಲ್ಲಿ ದೊಡ್ಡ ದುಃಖದ ಅಲೆಯೇ ಅಡಗಿತ್ತು. ರಾಮದಾಸ, ನೀನೇಕೆ ಪ್ರಸಾದವನ್ನು ಸ್ವೀಕರಿಸಲಿಲ್ಲ? ನೀನು ಉಪವಾಸವನ್ನು ಮಾಡುತ್ತಿರುವೆಯಾ? ನಿನ್ನನ್ನು ನೋಡಿದರೆ ಬಹಳ ದುಃಖಿತನಂತೆ ಕಾಣುತ್ತಿರುವೆ. ನಾನು ಏನೆಂದು ಹೇಳಲಿ ಸ್ವಾಮಿ, ನನಗೆ ಬದುಕಲು ಆಗುತ್ತಿಲ್ಲ. ಅಮ್ಮ ಸೀತಾ, ಅಮ್ಮ ಸೀತಾ ಜಗತ್ತಿಗೆ ತಾಯಿಯವಳು. ಅವಳನ್ನು ಆ ದುಷ್ಟ ರಾವಣ ಸ್ಪರ್ಶಿಸಿದ್ದಾನೆಂದು ಕೇಳಿ ನಾನು ಹೇಗೆ ಬದುಕಲಿ? ನನ್ನ ದೇಹವು ಸುಡುತ್ತಿದೆ, ಆದರೆ ನನ್ನ ಪ್ರಾಣವು ಈ ದೇಹವನ್ನು ಬಿಡುತ್ತಿಲ್ಲ. ನಾನು ಈ ಘೋರ ದುಃಖವನ್ನು ಹೇಗೆ ತಡೆದುಕೊಳ್ಳಲಿ? ರಾಮದಾಸ, ನೀನೊಬ್ಬ ವಿದ್ಯಾವಂತ ಪಂಡಿತನು. ಸೀತಾದೇವಿ ದಿವ್ಯ ಸ್ವರೂಪಿಣಿ. ಅವಳ ರೂಪ ಸಂಪೂರ್ಣ ಪರಾತ್ಪರ, ಭೌತಿಕವಲ್ಲ. ಯಾವ ಭೌತಿಕ ಜೀವಿಯೂ ಅವಳನ್ನು ಸ್ಪರ್ಶಿಸಲಾರದು. ರಾವಣನು ಸೀತೆಯನ್ನು ಅಪಹರಿಸಲು ಬಂದಾಗ ನಿಜವಾದ ಸೀತೆ ಮಾಯಾ ಸೀತೆಯಿಂದ ಬದಲಾಗಿದರು. ಅಂದರೆ ಅಲ್ಲಿ ಉಳಿದಿದ್ದು ಮಾಯಾ ಸೀತೆಯೇ. ಆ ಮೂರ್ಖ ರಾವಣ ತನ್ನೊಡನೆ ಕರೆದುಕೊಂಡು ಹೋಗಿದ್ದು ಅದೇ ಮಾಯಾ ಸೀತೆ. ನೀವು ಹೇಳುತ್ತಿರುವಿರಿ ಅಂದ ಮೇಲೆ ನಾನು ನಿಮ್ಮ ಮಾತನ್ನು ನಂಬುತ್ತೇನೆ. ಹಾಗಾದರೆ ಬಾ, ಪ್ರಸಾದವನ್ನು ಸ್ವೀಕರಿಸು. ಆಗಲಿ ಸ್ವಾಮಿ. ಹಾಗಾದ್ರೆ ರಾವಣ ಸೀತಾಮಾತೆನ ಅಪಹರಣನೇ ಮಾಡ್ಲಿಲ್ವಾ? ಇಲ್ಲ ಕಂದ, ಇಲ್ಲ. ರಾವಣನು ಸೀತಾಮಾತೆಯನ್ನು ಅಪಹರಿಸಲಿಲ್ಲ. ಇಲ್ಲಿಗೆ ಕಥೆ ಮುಗಿದಿಲ್ಲ. ಅಲ್ಲಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸೇತು ಬಂದ ರಾಮೇಶ್ವರಂಗೆ ಹೋದಾಗ ಅಲ್ಲಿ ಧನಸ್ಸು ತೀರ್ಥವೆಂಬ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರು. ಅಲ್ಲಿಂದ ಅವರು ರಾಮೇಶ್ವರ ದೇವಸ್ಥಾನಕ್ಕೆ ಹೊರಟರು. ಅಲ್ಲಿ ಅವರಿಗೆ ಶಾಸ್ತ್ರೀಯ ಆಧಾರಗಳು ದೊರಕಿತು. ಶಾಸ್ತ್ರೀಯ ಆಧಾರಗಳ? ಇದೀಗ ನಾವು ಕೂರ್ಮ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಸೀತಾಮಾತೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ. ಸೀತಾಯಾರಾಧಿತೋ ವನ್ನಿಃ ಛಾಯಾ ಸೀತಾಮಜೀಜನ ತಾಂ ಜಹಾರ ದಶಗ್ರೀವಃ ಸೀತಾವನ್ನಿಃ ಪುರಂ ಗತಾ ಪರೀಕ್ಷಾ ಸಮಯೇ ವನ್ನಿಂ ಛಾಯಾ ಸೀತಾ ವಿವೇಶ ಸಾ ವನ್ನಿಃ ಸೀತಾಂ ಸಮಾನೀಯ ತತ್ಪುರುಷಸ್ತಾದನೀನಯತ್. ಸ್ವಾಮಿ, ತಾವು ಇದರ ಅನುವಾದ ಏನೆಂದು ಹೇಳಬಹುದೇ? ಅಗತ್ಯವಾಗಿ ಬ್ರಾಹ್ಮಣ ಶ್ರೇಷ್ಠರೇ, ಇದರ ಭಾವಾರ್ಥ ಸೀತೆಯ ಆರಾಧನೆಯಿಂದ ಅಗ್ನಿದೇವನು ಛಾಯಾ ಸೀತೆಯನ್ನು
ಸೃಷ್ಟಿಸಿದನು. ಆ ಛಾಯಾ ಸೀತೆಯನ್ನು ದಶಗ್ರೀವ ರಾವಣ ಅಪಹರಿಸಿದನು. ನಿಜವಾದ ಸೀತೆಯು ಅಗ್ನಿಲೋಕಕ್ಕೆ ತೆರಳಿದಳು. ತದನಂತರ ಪರೀಕ್ಷೆಯ ಸಮಯದಲ್ಲಿ ಛಾಯಾ ಸೀತೆಯು ಅಗ್ನಿಗೆ ಪ್ರವೇಶಿಸಿದಳು. ಅಗ್ನಿದೇವನು ನಿಜವಾದ ಸೀತೆಯನ್ನು ಕರೆದುಕೊಂಡು ಬಂದು ಶ್ರೀರಾಮಚಂದ್ರನಿಗೆ ಒಪ್ಪಿಸಿದನು. ಸ್ವಾಮಿ, ಶ್ರೀರಾಮಚಂದ್ರರ ಈ ಲೀಲೆಯನ್ನು ವಿಸ್ತಾರವಾಗಿ ದಯಮಾಡಿ ಹೇಳಿ. पूर्वं राम तपोवनानि गमनं पूर्वं राम तपोवनानि गमनं हत्वा मृगं काञ्चनं सरि सनि सनि पनि पमरि मरि सनि रि सा मरि म पनि सरि सरि सनि नि सनि पनि पमरि मरि स पनि सरि 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 म प नि पनि म परि म प नि प प पनि सरि नि स पनि प परि सरि सरि म पनि सा हत्वा मृगं काञ्चनं वैदेही हरणम् ಸೀತಾಮಾತೆಯನ್ನು ಅಪಹರಿಸಲು ಬಂದಾಗ ಸೀತಾಮಾತೆಯು ಅಗ್ನಿದೇವನಲ್ಲಿ ಪ್ರಾರ್ಥಿಸಿ ಮಾಯಾ ಸೀತೆಯನ್ನು ಸೃಷ್ಟಿಸುತ್ತಾಳೆ. ಆ ಮಾಯಾ ಸೀತೆಯನ್ನು ರಾವಣ ಅಪಹರಿಸುತ್ತಾನೆ. ಓ ಅಗ್ನಿದೇವ, ಪವಿತ್ರವಾದ ದಿವ್ಯ ರಕ್ಷಕನೇ, ದಯವಿಟ್ಟು ನನ್ನ ಈ ಪ್ರಾರ್ಥನೆಯನ್ನು ಆಲಿಸು. ಸೀತಾಮಾತೆ, ನಿಮ್ಮ ಸೇವೆಗಾಗಿ ಈ ಸೇವಕ ಸದಾ ಸಿದ್ಧ. ಮಾತೆ, ಭಕ್ತಿಯ ಶಾಶ್ವತ ದೇವಿ ನೀವು. ನಿಮ್ಮ ಪಾವಿತ್ರತೆ ಪ್ರಕೃತಿಯ ಸ್ಪರ್ಶಕ್ಕೂ ಮೀರಿದೆ. ಭಗವಾನ್ ಶ್ರೀರಾಮನ ದಿವ್ಯ ಲೀಲೆಯನ್ನು ರಕ್ಷಿಸಲು ದಯವಿಟ್ಟು ನನ್ನನ್ನು ಕಾಪಾಡು. ಆಗ ನನ್ನ ನಿಜವಾದ ರೂಪವನ್ನು ನಿಮ್ಮ ದಿವ್ಯ ಅಗ್ನಿಯಲ್ಲಿ ಮರೆಮಾಡಿ ರಾವಣನ ಮುಂದೆ ಒಂದು ಮಾಯಾ ರೂಪವು ಕಾಣಿಸಲಿ. ಹಾಗಾಗಿ ಭಗವಾನ್ ಶ್ರೀರಾಮನ ಲೀಲೆಯು ಮುಂದುವರಿಯುತ್ತದೆ. ಹಾಗೆ ಆಗಲಿ ಅಮ್ಮ. ನಿಮ್ಮ ನಿಜವಾದ ರೂಪವು ನನ್ನ ರಕ್ಷಣೆಯಲ್ಲೇ ಉಳಿಯುತ್ತದೆ. ರಾವಣನ ಮುಂದೆ ಒಂದು ಮಾಯಾರೂಪವೂ ಕಾಣುತ್ತದೆ. ನಿಜವಾದ ಸೀತಾಮಾತೆಯು ನನ್ನ ಸಂರಕ್ಷಣೆಯಲ್ಲೇ ಉಳಿಯುತ್ತಾರೆ. ಅಗ್ನಿ ಪರೀಕ್ಷೆಯ ಸಮಯ ಬಂದಾಗ ಸತ್ಯವನ್ನು ಜಗತ್ತಿಗೆ ಬಹಿರಂಗಪಡಿಸಲಾಗುತ್ತದೆ.
ಭವತಿ ಭಿಕ್ಷಾಂ ದೇಹಿ ಸಾರಿ ನಿರಿ ಸರಿ ಸನಿ ಸನಿ ಬಬ ಪಾನಿ ಮಬನಿ ಮಾ ಪರಿ ಪಮರಿ ಸಾರಿ ನಿರಿ ಸನಿ ಬರಿ ಸರಿ ಮಮ ಮರಿ ಮರಿ ಪಮರಿ ಸರಿ ಮಬನಿ ನಿ ಪರಿ ಸರಿ ನಿ ಸರಿ ಮರಿ ಮರಿ ಮ ಸರಿ ಸರಿ ನಿ ಸರಿ ಸ ಪರಿ ಪಬರಿ ಸರಿ ಮಬರಿ ರಿ ಸಾ ವೈದೇಹಿ ಹರಣಂ ಜಟಾಯು ಮರಣಂ ಜಟಾಯು ಮರಣಂ ಸಮುದ್ರ ತರಣಂ ಲಂಕಾಪುರಿ ದಹನಂ ಲಂಕಾಪುರಿ ದಹನಂ ಲಂಕಾಪುರಿ ದಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಮಥನಂ ಪಶ್ಚಾತ್ ರಾವಣ ಕುಂಭಕರ್ಣ ಮಥನಂ ಏತದಿತಿ ರಾಮಾಯಣಂ ಓ ಸೀತೆ, ನೀನು ನನ್ನ ಹೃದಯವನ್ನು ತಿಳಿದಿರುವೆ. ಆದರೆ ಲೋಕದ ಹಿತಕ್ಕಾಗಿ ಸತ್ಯವು ಪ್ರಕಟವಾಗಬೇಕು. ಜನರು ನಿನ್ನ ಪಾವಿತ್ರ್ಯತೆಯನ್ನು ಅರಿತುಕೊಳ್ಳಬೇಕು. ಆದ್ದರಿಂದ ಇಲ್ಲಿ ಎಲ್ಲರ ಮುಂದೆ ಪವಿತ್ರ ಅಗ್ನಿಗೆ ಪ್ರವೇಶಿಸಿ ನಿನ್ನ ನಿರ್ಮಲ ಸ್ವಭಾವವನ್ನು ಸಾಬೀತು ಮಾಡು. ನನ್ನ ಪ್ರಭು, ನೀವು ಎಲ್ಲ ಹೃದಯಗಳನ್ನು ತಿಳಿದಿರುವವರು. ನಾನು ಸದಾ ನಿಮಗೆ ಮಾತ್ರ ಭಕ್ತಿಯಾಗಿದ್ದೇನೆ ಎಂಬುದು ನಿಮಗೂ ತಿಳಿದಿದೆ. ಇನ್ನು ಇದೇ ನಿಮ್ಮ ಇಚ್ಛೆಯಾಗಿದ್ದರೆ ನಾನು ಸಂತೋಷದಿಂದ ಈ ಅಗ್ನಿಯನ್ನು ಪ್ರವೇಶಿಸುತ್ತೇನೆ. ಸತ್ಯವು ಈ ಲೋಕದ ಮುಂದೆ ಪ್ರಕಟವಾಗಲಿ. ಓ ಪವಿತ್ರ ಅಗ್ನಿಯೇ, ಓ ಅಗ್ನಿದೇವ, ಎಲ್ಲ ಕ್ರಿಯೆಗಳಿಗೂ ಸಾಕ್ಷಿಯಾಗಿರುವವನೇ, ನನ್ನ ಹೃದಯವು ಒಂದು ಕ್ಷಣವಾದರೂ ಭಗವಾನ್ ಶ್ರೀರಾಮನನ್ನು ಬಿಟ್ಟು ದೂರವಾಗಿರದಿದ್ದರೆ ದಯವಿಟ್ಟು ನನ್ನನ್ನು ಈ ಅಗ್ನಿಯಿಂದ ರಕ್ಷಿಸು. ಓ ಶ್ರೀರಾಮ ಪ್ರಭು, ದಯವಿಟ್ಟು ಸತ್ಯವನ್ನು ಕೇಳಿರಿ. ರಾವಣನು ಅಪಹರಿಸಿದ ಸೀತಾಮಾತೆಯು ನಿಜವಾದ ಸೀತೆಯಲ್ಲ. ರಾವಣನು ಅಪಹರಿಸಲು ಬಂದಾಗ ನಿಜವಾದ ಸೀತಾಮಾತೆಯು ನನ್ನ ರಕ್ಷಣೆಗೆ ಪ್ರವೇಶಿಸಿದರು. ರಾವಣನ ಮುಂದೆ ಪ್ರಕಟವಾದದ್ದು ಮಾಯೆ ಸೀತೆ. ಸೀತಾಮಾತೆ ಶುದ್ಧ ದಿವ್ಯ ಸ್ವರೂಪಿಣಿ. ಇವರು ನಿಮ್ಮ ಧರ್ಮಪತ್ನಿ ಸೀತಾಮಾತೆ. ಓ ಅಗ್ನಿದೇವ, ನನಗೆ ಎಲ್ಲಾ ಸತ್ಯವೂ ತಿಳಿದಿದೆ. ಆದರೆ ಇದು ಜಗತ್ತಿಗೆ ಸೀತೆಯ ಪವಿತ್ರದ ಮಹಿಮೆಯನ್ನು ತಿಳಿಯಲು ಪ್ರಕಟಿಸಲಾಯಿತು.
ಏತದಿತಿ ರಾಮಾಯಣಂ. ಶ್ರೀರಾಮ ರಾಮ ಜಯ ರಾಮ ರಾಮ, 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 ಜಯ ರಾಮ ರಾಮ ಜಯ ರಾಮ ರಾಮ. ಎಷ್ಟು ಸೊಗಸಾಗಿದೆ ಶ್ರೀರಾಮಚಂದ್ರರ ಲೀಲೆ. ಅವರ ಲೀಲೆಗಳು ಮಾನವ ಬುದ್ಧಿಗೆ ಮೀರಿದೆ. ಹೌದು ಬ್ರಾಹ್ಮಣ ಶ್ರೇಷ್ಠರೇ, ಸರಿಯಾಗಿ ಹೇಳಿದಿರಿ. ಮಹಾನ್ ದೇವತೆಗಳು ಸಹ ಅವರ ಲೀಲೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೌದು ಬ್ರಾಹ್ಮಣ ಶ್ರೇಷ್ಠರೇ, ನೀವು ಹೇಳುತ್ತಿರುವುದು ಸತ್ಯ. ಸದಾ ಭಗವಂತನನ್ನು ಸ್ಮರಿಸುತ್ತಾ ಹಾಗೂ ಭಕ್ತರ ಸಂಘದಲ್ಲಿದ್ದು ಭಕ್ತಿ ಮಾಡುವವರು ಮಾತ್ರ ಅವನ ಲೀಲೆಗಳನ್ನು ಅರಿಯಲು ಸಾಧ್ಯ. ಹಾಗಾಗಿ ನಾವು ಸದಾ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಅವನ ಲೀಲೆಗಳನ್ನು ಶ್ರವಣ ಮಾಡುತ್ತಾ ಕೊಂಡಾಡಬೇಕು. ಬ್ರಾಹ್ಮಣರೇ, ತಮ್ಮಲ್ಲೊಂದು ವಿನಂತಿ. ಈ ತಾಳೆಗರಿಯ ಪುಟಗಳು ಬಹಳ ಹಳೆಯದಾಗಿದೆ. ಇವುಗಳ ಪ್ರತಿಯನ್ನು ಮಾಡಿ ಈ ಹಳೆಯ ಪುಟಗಳನ್ನು ನನಗೆ ದಯಪಾಲಿಸಬಹುದೇ? ಹಾಗೆ ಆಗಲಿ ಸ್ವಾಮಿ, ತಾವು ಹೇಳಿದ ಹಾಗೆ ಇದರ ಪ್ರತಿಗಳನ್ನು ಮಾಡುತ್ತೇವೆ. ಸ್ವಾಮಿ, ಪ್ರತಿಗಳ ಪುಟವು ಸಿದ್ಧವಾಗಿದೆ. ಈಗ ಸತ್ಯವು ದೃಢವಾಗಿದೆ. ಇದು ನನ್ನ ಭಕ್ತನನ್ನು ರಕ್ಷಿಸುತ್ತದೆ. ಸೀತಾರಾಮ್ ಸೀತಾರಾಮ್ ಜಯ ಸೀತಾರಾಮ್ 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 ಜಯ. ಓಹ್ ಸ್ವಾಮಿ, ತಾವು ಮತ್ತೆ ಇಲ್ಲಿಗೆ? ದಯಮಾಡಿ ಬನ್ನಿ, ದಯಮಾಡಿ ಬನ್ನಿ. ರಾಮದಾಸ, ನಿನಗಾಗಿ ಈ ಶಾಸ್ತ್ರದ ಆಧಾರಗಳನ್ನು ತಂದಿರುವೆ. सीतायाराधितो वह्निः छाया सीतामजीजन तां जहार दशग्रीवः सीतावह्निः पुरं गता परीक्षा समये वह्निं छाया सीता विवेश सा वह्निः सीतां समानीय ತತ್ಪುರುಷಸ್ತಾದನೀನಯದ್. ರಾಮದಾಸ, ನಿಜವಾದ ಸೀತಾದೇವಿಯನ್ನು ಅಗ್ನಿದೇವನು ರಕ್ಷಿಸಿದನು. ಆ ಮೂರ್ಖ ರಾವಣ ಅಪಹರಿಸಿದ್ದು ಆ ಮಾಯಾಸೀತೆಯನ್ನು. ಅಗ್ನಿ ಪರೀಕ್ಷೆಯ ಸಮಯದಲ್ಲಿ ಆ ಮಾಯಾಸೀತೆಯು ಅಂತರದಾನವಾದಳು ಮತ್ತು ನಿಜವಾದ ಸೀತೆ ಶ್ರೀರಾಮಚಂದ್ರನ ಬಳಿಗೆ ಬಂದು ಮರಳಿದಳು. ಅಮ್ಮ ಸೀತಾಳನ್ನು ಆ ರಾವಣ ಸ್ಪರ್ಶಿಸಲೇ ಇಲ್ಲ. ನನಗೆ ಈಗ ಅರಿವಾಯಿತು, ತಾಯಿಯ ಶುದ್ಧತೆ ಭೌತಿಕ ಸ್ಪರ್ಶಕ್ಕಿಂತ ಮಿಗಿಲಾದದ್ದು. ರಾಮ, ಇದು ನಿನ್ನ ಎಂಥ ಲೀಲೆ. ನಿನಗೆ ನೀನೇ ಸಾಟಿ ಲೀಲಾಮಯ. ನೀವು ನನಗೆ ಉದ್ಧರಿಸಲೆಂದು ಬಂದ ನನ್ನ ಶ್ರೀರಾಮಚಂದ್ರ, ನನ್ನ ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ. ಓಹೋ ನನ್ನ ಪ್ರಭುವೇ, ಅಂದು ನಿಮಗೆ ಸರಿಯಾದ ಊಟ ಉಪಚಾರ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಇಂದು ಹಬ್ಬದ ಔತಣವೇ ಮಾಡಿ ಬಡಿಸುತ್ತೇನೆ. ದಯಮಾಡಿ ಬನ್ನಿ ಪ್ರಭು, ದಯಮಾಡಿ ಬನ್ನಿ. ಹೌದು ಕಂದ, ರಾವಣನು ಸೀತಾ ಮಾತೆಯನ್ನು ಅಪಹರಿಸಲಿಲ್ಲ. ಅಪಹರಿಸುವುದಂತೂ ದೂರದ ಮಾತು, ಅವಳನ್ನು ಕಣ್ಣಾರೆ ದರ್ಶನವೂ ಮಾಡಲಿಲ್ಲ. ಆದ್ರೆ ಅಜ್ಜ, ಜನರು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ತಪ್ಪಾಗಿ ಹೇಳ್ತಾರೆ? ಯಾಕೆಂದರೆ
ಅನೇಕರು ಶಾಸ್ತ್ರವನ್ನು ಓದದೆ ಮತ್ತು ಆಧ್ಯಾತ್ಮಿಕ ಗುರುಗಳಿಂದ ಕೇಳದೆ ಮಾತನಾಡುತ್ತಾರೆ. ಅವರು ಊಹೆ ಮಾಡುತ್ತಾರೆ ಮತ್ತೆ ಅಭಿಪ್ರಾಯವನ್ನು ಪಂಡಿತರಂತೆ ಹೇಳುತ್ತಾರೆ. ಸತ್ಯವಾದ ಮಾತೇನೆಂದರೆ ಭಗವಂತನ ಲೀಲೆಗಳು ಭೌತಿಕ ಬುದ್ಧಿಗಿಂತಲೂ ಮೀರಿವೆ. ಮಹಾನ್ ದೇವತೆಗಳು ಭಗವಂತನ ಲೀಲೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಂದ ಮೇಲೆ ನಾವೆಲ್ಲ ಯಾವ ಲೆಕ್ಕ ಕಂದ? ಅಜ್ಜ, ಹಾಗಾದ್ರೆ ಈ ಸತ್ಯಗಳನ್ನ ಈಗಿನ ಸಮಯದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸರಿಯಾದ ಪ್ರಶ್ನೆಯೇ ಕೇಳಿರುವೆ ಕಂದ. ನಾವು ಮಹಾನ್ ಆಚಾರ್ಯರ ಉಪದೇಶವನ್ನು ಅಧ್ಯಯನ ಮಾಡಬೇಕು. ಈ ನಮ್ಮ ಯುಗದಲ್ಲಿ ಈ ಸತ್ಯವನ್ನು ಸಂಪೂರ್ಣವಾಗಿ ಜಗತ್ತಿಗೆ ತಿಳಿಸಿದಂತಹ ಅತ್ಯಂತ ಮಹಾನ್ ಗುರುಗಳಾದಂತಹ ವಿಶ್ವಗುರು AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರವರು. ಅವರು ವೈಷ್ಣವ ಪರಂಪರೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಬಂದ ಶಿಷ್ಯ ಪರಂಪರೆಗೆ ಸೇರಿದ್ದಾರೆ. ಅವರ ಪುಸ್ತಕಗಳ ಮೂಲಕ ಭಗವಂತನ ಉಪದೇಶಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಆದ್ದರಿಂದ ನಾವು ಶಾಸ್ತ್ರಗಳನ್ನು ಓದಬೇಕು, ಸತ್ಯವಾದ ಭಕ್ತರಿಂದ ಕೇಳಬೇಕು ಮತ್ತು ಶ್ರೀಲ ಪ್ರಭುಪಾದರಂತಹ ಮಹಾನ್ ಆಚಾರ್ಯರ ಉಪದೇಶಗಳನ್ನು ಅನುಸರಿಸಬೇಕು. ಆಗ ಭಗವಂತನ ಲೀಲೆಗಳು ಸ್ಪಷ್ಟವಾಗುತ್ತದೆ. ಸರಿ ಅಜ್ಜ, ನಾನು ಇವತ್ತಿಂದ ಶ್ರೀಲ ಪ್ರಭುಪಾದರು ಬರ್ದಿರೋ ಅಂತ ಗ್ರಂಥಗಳನ್ನ ಓದಿ ತಿಳ್ಕೊತೀನಿ. ಜಾಣ ಮರಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜೈ ಶ್ರೀಲ ಪ್ರಭುಪಾದ್, ಜೈ ಶ್ರೀಲ ಪ್ರಭುಪಾದ್.